ವಿಶ್ವಾಸವನ್ನು ಕಾದುಕೊಂಡವರನ್ನು ಇನ್ನೂ ಹೆಚ್ಚೆಚ್ಚಾಗಿ ಉತ್ತೇಜಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪ್ರಕಟಣೆ 2ನೇ ಅಧ್ಯಾಯ 26 ಮತ್ತು 28 ವಚನಗಳು. ಪ್ರಕಟಣೆ 2ನೇ ಅಧ್ಯಾಯ 26 ಮತ್ತು 28 ವಚನಗಳು. ವಾಕ್ಯ ಹೇಗೆ ಹೇಳ್ತದೆ: ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. 28 ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಪ್ರಕಟಿಸಲಿ. ನಾವೀಗ ಓದಿದ ಈ ವಾಕ್ಯದ ಭಾಗ ಇದು ಪ್ರಕಟಣೆ 2ನೇ ಅಧ್ಯಾಯದಲ್ಲಿ 4ನೇ ಸಭೆ, ತುವತೈರ ಸಭೆ. ಈ ಸಭೆಗೆ ಯೇಸು ಕ್ರಿಸ್ತನು ನುಡಿದ ಮಾತುಗಳನ್ನು ನಾವು ಓದಿದ್ದೇವೆ. ತುವತೈರ ಸಭೆ ಇದು ವಿಪರೀತವಾಗಿ ಒಂದು ಭಾಗದಲ್ಲಿ ಬಹಳ ಒಳ್ಳೆಯ ಸ್ವಭಾವವನ್ನು ಹೊಂದಿರುವಂಥ ಸಭೆ, ಇನ್ನೊಂದು ಭಾಗದಲ್ಲಿ ದೇವರಿಗೆ ಇಷ್ಟವಿಲ್ಲದ ಸಂಗತಿಗಳನ್ನು ವಿಪರೀತವಾಗಿ ಸಭೆಯೊಳಗೆ ಆಚರಿಸುವಂಥ ಸಭೆ. ಇದರ ಒಳ್ಳೆಯ ಕೃತ್ಯಗಳ ಕುರಿತಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು. ಮುಂದಿನ ಮಾತು ಬಹಳ ಚೆನ್ನಾಗಿದೆ. ಇದಲ್ಲದೆ ನಿನ್ನ ಕಡೆ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳೆಂದು ಬಲ್ಲೆನು. ಮೊದಲು ಅದು ಯಾವ್ಯಾವ ಒಳ್ಳೆ ಕೆಲಸಗಳನ್ನು ಆರಂಭಿಸಿತು ಅದು ಬರಬರತ ಅದನ್ನು ಹೆಚ್ಚೆಚ್ಚಾಗಿ ಹೆಚ್ಚಿಸಿದೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಅದನ್ನು ಹೊಗಳ್ತಿದ್ದಾನೆ. ಆದರೆ ಕಾಲಾಂತರದಲ್ಲಿ ಈ ಸಭೆಯೊಳಗೆ ಒಬ್ಬ ಸ್ತ್ರೀಯ ಬಗ್ಗೆ ಮಾತನಾಡ್ತಾನೆ. ಪ್ರಕಟಣೆ ಪುಸ್ತಕದಲ್ಲಿ 4 ಸ್ತ್ರೀಯರ ಕುರಿತಾಗಿ ಬರೆಯಲ್ಪಟ್ಟಿದೆ. ಅದರಲ್ಲಿ ಮೊಟ್ಟ ಮೊದಲದಾಗಿ ಯೆಜಬೇಲ್ ಎಂಬ ಸ್ತ್ರೀ. ಈ ಯೆಜಬೇಲ್ ಎಂಬ ಸ್ತ್ರೀ ತನ್ನನ್ನು ಪ್ರವಾದಿನಿ ಎಂಬುದಾಗಿ ಕರಕೊಂಡು ಜನರನ್ನು ಒಂದು ದುಷ್ಪ್ರೇರಣೆಗೆ ನಡೆಸ್ತಾಳೆ. ಅದು ಸಹ ಜಾರತ್ವ ಮಾಡಬಹುದೆಂದು ಮತ್ತು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನ ತಿನ್ನಬಹುದೆಂದು. ಇದು ಸಹ ಹೆಚ್ಚು ಕಡಿಮೆ ಬೀಳಾಮನ ಬೋಧನೆಗೆ ಸಮವಾದ ಬೋಧನೆ. ಮತ್ತೆ ಅನೇಕರನ್ನು ಜಾರತ್ವಕ್ಕೆ ಪ್ರೇರೇಪಿಸಿ ಸಭೆಯಲ್ಲಿ ಸಾಮೂಹಿಕವಾಗಿ ವಿಗ್ರಹಾರಾಧನೆ ಮತ್ತು ನೈವೇದ್ಯ ಪದಾರ್ಥಗಳನ್ನ ಸೇವಿಸುವಂಥ ಒಂದು ಕಾರ್ಯ ಅದು ಹೆಚ್ಚಾಗ್ತದೆ. ದೇವರಲ್ಲಿ ಆ ಸ್ತ್ರೀಗೆ ತಿರುಗಿಕೊಳ್ಳುವುದಕ್ಕೆ ಮಾತನಾಡ್ತಾನೆ. ಮತ್ತೆ ಆಕೆಯೊಂದಿಗೆ ಇಂಥ ತಪ್ಪಾದ ಅನೀತಿ ಕೃತ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರನ್ನು ಸಹ ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ಆತನು ಮಾತನಾಡ್ತಾನೆ. ಇಲ್ಲಿ ಬಹಳ ವಿಚಿತ್ರ ಎಂಬುದಾಗಿ ಹೇಳಿದರೆ, ತಿರುಗಿಕೊಳ್ಳದವರಿಗೆ ಆತನು ಒಂದು ಎಚ್ಚರಿಕೆ ಮಾತನ್ನು ಮಾತನಾಡ್ತಾನೆ. ಆ ಮಾತು 22ನೇ ವಚನದಲ್ಲಿ ಬರ್ತದೆ: ದೇವರ ಕಡೆಗೆ ತಿರುಗಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ, ದೇವರ ಕಡೆಗೆ ತಿರುಗಿಸಿಕೊಂಡು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಏನಿದ್ರ ಅರ್ಥ? ಮಹಾಸಂಕಟ, ಸಭೆಯ ಕಾಲದ ನಂತರ ಭೂಮಿ ಮೇಲೆ ಕ್ರಿಸ್ತ ವಿರೋಧಿ ಆಳ್ವಿಕೆ ಬರ್ತದೆ, ಆಂಟಿ ಕ್ರೈಸ್ಟ್ ರೂಲ್ ಬರ್ತದೆ. ಅದರಲ್ಲಿ ಮೊದಲ 3.5 ವರ್ಷ ಹಿಂಸಾಕಾಲ, 2ನೇ 3.5 ವರ್ಷ ಮಹಾಹಿಂಸಾಕಾಲ. ಆ ಮಹಾಸಂಕಟದೊಳಗೆ ಯಾರ್ಯಾರು ಇಂಥ ತಪ್ಪಾದ ಕ್ರಿಯೆಯಲ್ಲಿ, ಕ್ರಿಸ್ತನ ಸಭೆಯಲ್ಲಿ ಇರುವವರು ತಪ್ಪಾದ ಕ್ರಿಯೆಯಲ್ಲಿ ಇದ್ದಾರೋ ಅವರನ್ನ ದೇವರು ಆ ಕ್ರಿಸ್ತ ವಿರೋಧಿ ಭಾಗಕ್ಕೆ, ಕ್ರಿಸ್ತ ವಿರೋಧಿಯ ಆಳ್ವಿಕೆಯ ಒಳಗೆ ನಡೆಸ್ತಾನೆ ಅಂತ ಹೇಳ್ತಿದ್ದಾನೆ. ಆ ಕ್ರಿಸ್ತ ವಿರೋಧಿ ಆಳ್ವಿಕೆಗೆ ಮೊದಲು ಕ್ರಿಸ್ತನ ಸಭೆ ಎತ್ತಲ್ಪಡಬೇಕು. ಅದು ಭಕ್ತರಿಗೆ ಕರ್ತನು ಕೊಡುವಂಥ ಒಂದು ಶ್ರೇಷ್ಠ ಸನ್ಮಾನ. ಒಂದು ವೇಳೆ ಪಾಪಕೃತ್ಯದಲ್ಲಿರುವುದಾದ್ರೆ ದೇವರು ಅದರೊಳಗೆ ಬೀಳಿಸ್ತಾನೆ ಅಂತ ಹೇಳ್ತಾನೆ. ನಂತರದಲ್ಲಿ ತಪ್ಪು ಮಾಡಿದವನು ಮಾತ್ರವಲ್ಲ, ಅವರ ಮಕ್ಕಳನ್ನು, ಅವರ ಮುಂದಿನ ಪೀಳಿಗೆಯನ್ನು ದೇವರು ಅವರನ್ನ ಜೀವದಿಂದ ಉಳಿಸ್ತಿಲ್ಲ ಎನ್ನುವಂಥ ಮಾತನ್ನು ಆತನು ಮಾತನಾಡ್ತಾನೆ. ಇಲ್ಲಿ ಈ ಸಭೆ ಕುರಿತಾದ ಇನ್ನೊಂದು ಒಳ್ಳೆಯ ಸಂಗತಿ 24ನೇ ವಚನಕ್ಕೆ ಬರುವಾಗ, ತುವತೈರ ಸಭೆಯಲ್ಲಿ ಉಳಿದವರಿಗೆ ಎಂಬುದಾಗಿ ಹೇಳಿದ್ರೆ ಯೆಜಬೇಲಳ ಬೋಧನೆಗೆ ಒಳಗಾಗದವರು, ಅಂತ ಜಾರತ್ವ ಮತ್ತು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನ ಸೇವಿಸದವರು. ಮತ್ತು 24ನೇ ವಚನದಲ್ಲಿ ಓದಿದ್ರೆ, ಸೈತಾನದ ಪ್ರೇರಿತವಾದ ಅಗಾಧ ಬೋಧೆ ಎಂಬ ದುರ್ಬೋಧನೆಗೆ ಅದನ್ನ ತಿಳಿಯದೆಯೋ ಅದರಲ್ಲಿ ಅವರು ಆ ಬೋಧನೆಯನ್ನು ಅವಲಂಬಿಸದೇ ಇರುವಂತಹ ಒಂದು ಒಳ್ಳೆಯ ಕೂಟ ಇದೆ. ಅವರಿಗೆ ದೇವರು ಹೆಚ್ಚಾದ ಭಾರವನ್ನು ಅವರ ಮೇಲೆ ಹೊರಿಸೋದು. 25ರಲ್ಲಿ ಹೇಳ್ತಾನೆ, ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡ್ಕೊಂಡಿರಬೇಕೆಂಬ ಅಪ್ಪಣೆ ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲ. ಒಂದು ವೇಳೆ ಅವರ ನಂಬಿಕೆಯನ್ನು ಅವರು ಕಾದುಕೊಳ್ಬೇಕು. ಅವ್ರು ಮಾಡ್ತಿದ್ದಂಥ ಪ್ರೀತಿಯ, ನಂಬಿಕೆಯ, ಪರೋಪಕಾರ, ತಾಳ್ಮೆ ಕೆಲಸಗಳನ್ನ ಅವರು ಮುಂದುವರಿಸಬೇಕು. ಮತ್ತು ಅವರು ಮೊದಲು ಏನೇನು ಮಾಡ್ತಾ ಇದ್ರು ಅದನ್ನು ಇನ್ನೂ ಹೆಚ್ಚಾಗಿ ವೃದ್ಧಿಗೊಳಿಸಬೇಕು. ಇಂಥ ಕೆಲವು ಕಾರ್ಯಗಳನ್ನ ಮಾತ್ರ ಮಾಡಲಿಕ್ಕೆ ಕರ್ತನವ್ರನ್ನ ಉತ್ತೇಜಿಸ್ತಿದ್ದಾನೆ.
ಹಾಗಾದರೆ ಯಾರು ಇಜಬೇಳೆಂಬ ತನ್ನನ್ನು ಪ್ರವಾದಿನೆಂಬುದಾಗಿ ಕರಕೊಂಡ ಇಜಬೇಳೆಂಬ ಸ್ತ್ರೀಯ ದುಷ್ಪ್ರೇರಣೆಗೆ ಒಳಗಾಗಲಿಲ್ವೋ ಅಂಥವರಿಗೆ ಈಗ ಆತನು 26ನೇ ವಚನದಲ್ಲಿ ಹೇಳ್ತಿದ್ದಾನೆ, ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರ ಕೊಡುವೆನು. ಅಂದರೆ ಕ್ರಿಸ್ತನ 1000 ವರ್ಷ ಆಳ್ವಿಕೆ ಮಾಡುವಾಗ ಆತನು ಪ್ರಥಮ ಪುನರುತ್ಥಾನದಲ್ಲಿ ಪರಲೋಕಕ್ಕೆ ಆತನು ಕರಕೊಂಡಿದ್ದ ಜನರನ್ನು ತನ್ನ 1000 ವರ್ಷ ಆಳ್ವಿಕೆಯಲ್ಲಿ ಆತನು ತಿರುಗಿ ಕರ್ಕೊಂಡು ಬರುವಾಗ ಇಂಥ ಒಳ್ಳೆಯ ಜನರನ್ನು, ಇಂಥ ಒಳ್ಳೆಯ ವಿಶ್ವಾಸಿಗಳನ್ನು ಆತನು ಇತರ ಜನಾಂಗಗಳ ಮೇಲೆ ದೊರೆತನ ಮಾಡುವುದಕ್ಕಾಗಿ ತನ್ನೊಂದಿಗೆ ಅಧಿಕಾರ ನಡೆಸೋದಕ್ಕಾಗಿ ಆತನು ನೇಮಿಸಲಿಕ್ಕಿದ್ದಾನೆ. ಇದು ಈ ಸಭೆಯಲ್ಲಿರುವಂತಹ ಉತ್ತಮ ಜನರಿಗೆ ಕರ್ತನು ಕೊಡ್ತಿರುವಂಥ ಒಂದು ಬಹುಮಾನ ಅಥವಾ ಗೌರವ. ಜೊತೆಗೆ ಆತನು ಹೇಳ್ತಾನೆ, ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು. ಇದನ್ನು ವಿವರಿಸುವಂಥ ಸಾಮರ್ಥ್ಯ ನನಗಿಲ್ಲ, ಆದರೂ ಉದಯ ಸೂಚಕ ನಕ್ಷತ್ರವನ್ನು ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಒಂದು ವೇಳೆ 22ನೇ ಅಧ್ಯಾಯದಲ್ಲಿ ನಾವು ಗಮನಿಸಿದರೆ ಯೇಸು ಕ್ರಿಸ್ತನೇ ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರ ಆಗಿದ್ದೇನೆ ಎಂಬುದಾಗಿ ಆತನು ಹೇಳ್ತಾನೆ. ಹಾಗಾದರೆ ಕ್ರಿಸ್ತನನ್ನು ಹೊಂದಿಕೊಳ್ಳುವವರು ಅಥವಾ ಯೇಸುವನ್ನು ಹೊಂದಿಕೊಳ್ಳುವವರು ಇವರಿಗಿರುವಂಥ ಒಂದು ಶ್ರೇಷ್ಠವಾದ ಸಂಗತಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮ ಕ್ರಿಸ್ತನ ಸಭೆಯನ್ನು ಆತನು ಗಮನಿಸ್ತಿದ್ದಾನೆ. ಸಭೆಯೊಳಗಿನ ಪ್ರತಿ ಕಾರ್ಯಗಳನ್ನು ಆತನು ಗಮನಿಸ್ತಿದ್ದಾನೆ. ಸಭೆಯಲ್ಲಿರುವಂಥ ಒಳ್ಳೆಯ ಸಂಗತಿಗಳೇನು, ತಪ್ಪಾದ ಸಂಗತಿಗಳೇನು ಆತನು ಅದನ್ನು ಅರಿತಿದ್ದಾನೆ, ಅವುಗಳ ಕುರಿತು ಎಚ್ಚರಿಸ್ತಿದ್ದಾನೆ. ಹಾಗಾಗಿ ಕ್ರಿಸ್ತನ ಸಭೆಯಲ್ಲಿ ನಾವು ಪ್ರೀತಿ, ನಂಬಿಕೆ, ಪರೋಪಕಾರ, ತಾಳ್ಮೆಯನ್ನು ಅನುಸರಿಸಲೇಬೇಕಾಗ್ತದೆ. ದೇವರ ರಾಜ್ಯಕ್ಕಾಗಿ ಆರಂಭಿಸಿದ ಕಾರ್ಯಗಳನ್ನ ಇನ್ನೂ ವೃದ್ಧಿಗೊಳಿಸಬೇಕಾಗಿದೆ. ದುರ್ಬೋಧನೆಗಳಿಗೆ ಮನಸ್ಸು ಕೊಡದೆ, ಅಗಾಧ ಬೋಧನೆಗಳಿಗೆ ಮನಸ್ಸು ಕೊಡದೆ, ಸೈತಾನ ಬೋಧನೆಗಳಿಗೆ ಮನಸ್ಸು ಕೊಡದೆ ಮತ್ತು ಅವುಗಳನ್ನ ಅರಿಲಿಕ್ಕೂ ನಾವು ಮನಸ್ಸು ಕೊಡದೆ, ಅದನ್ನು ಅವಲಂಬಿಸ್ಲಿಕ್ಕೂ ನಾವು ಹೋಗದೆ, ನಾವು ಕರ್ತನಿಗಾಗಿ ದೇವರು ನಮಗೆ ಕೊಟ್ಟ ಕಾರ್ಯಗಳನ್ನೇ ಕೊನೆಯವರೆಗೂ ಮಾಡುವುದಾದರೆ, ಹಾಗಾಗಿ ಹೇಳ್ತಾನೆ ಕಡೆಯವರೆಗೂ ನಡೆಸುತ್ತಾನೋ. ಹಾಗಾದರೆ ದೇವರು ನಮಗೆ ಯಾವುದನ್ನು ಆರಂಭಿಸಿಕೊಟ್ಟಿದ್ದಾನೋ ಅದನ್ನು ಕೊನೆಯವರೆಗೂ ಮಾಡೋದಕ್ಕಾಗಿ ಕರ್ತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಇದನ್ನು ಮಾಡಬೇಕಾಗಿದೆ. ಆಗ ನಾವು ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡುವ ಜನರು, ಕ್ರಿಸ್ತನನ್ನೇ ಹೊಂದಿಕೊಳ್ಳುವ ಜನರು. ಹೀಗಾಗುವಂತೆ ಕರ್ತನ ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಕೃಪೆಯ ತಂದೆ, ತುವತೈರ ಸಭೆಗೆ ನೀನು ಕೊಟ್ಟ ಎಚ್ಚರಿಕೆಗಳಿಗಾಗಿ ಸ್ತೋತ್ರ. ಆ ಸಭೆಯಲ್ಲಿರುವಂಥ ಒಳ್ಳೆಯ ಕಾರ್ಯಗಳನ್ನ ನೀನು ನೋಡಿ ಹೊಗಳಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಅದೊಬ್ಬ ದೈವಜನರಾದ ನಾವು ಪ್ರೀತಿ, ನಂಬಿಕೆ, ಪರೋಪಕಾರ, ತಾಳ್ಮೆಯನ್ನು ಕೊನೆಯವರು ಹಿಡ್ಕೊಳ್ಳೋದಕ್ಕೂ ಕೃಪೆನ ಅನುಗ್ರಹಿಸು. ಯಜಬೇಳ ಬೋಧನೆಗಳನ್ನ ನಾವು ಅನುಸರಿಸದಂತೆ ನಮ್ಮನ್ನು ಕಾಪಾಡು ಸ್ವಾಮಿ. ಕರ್ತನೆ, ನಿನ್ನ ವಾಕ್ಯದಲ್ಲಿ ಹೇಳಿದ್ದಿ, ತುವತೈರದಲ್ಲಿ ಉಳಿದವರು, ಕರ್ತನೆ ಕ್ರಿಸ್ತನ ಸಭೆಯಲ್ಲಿ ನೀತಿಯನ್ನು ಕಾದುಕೊಂಡವರು, ಕರ್ತನೆ ನಮ್ಮನ್ನು ಇಂಥ ಒಂದು ಗುಂಪಿಗೆ ಸೇರಿಸುವಂತೆ ನೀನು ದಯಮಾಡಿ ನಮಗಾಗಿ ನಿನ್ನ ಮನಮರುಗೆ ಎಂದು ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ದುಷ್ಪರಿಣಾಮಗಳಿಗೆ ಒಳಗಾಗಿದ್ದರೆ ನಮ್ಮನ್ನು ದಯಮಾಡಿ ಬಿಡುಗಡೆ ಮಾಡು ಸ್ವಾಮಿ. ತಪ್ಪಾದ ದುರ್ಬೋಧನೆಗಳಿಗೆ ಮನಸ್ಸು ಕೊಟ್ಟಿದ್ರೆ, ಅದನ್ನು ತಿಳಿಯುವಂಥ ಮನಸ್ಸು ಮಾಡಿದರೆ, ಅದನ್ನೇ ಅನುಸರಿಸುವಂಥ ಮನಸ್ಸು ಮಾಡಿದರೆ ನಮ್ಮ ದಯಮಾಡಿ ಕ್ಷಮಿಸು. ನಿನ್ನ ದಯೆ ನಮ್ಮ ಮೇಲಿರಲಿ. ಕರ್ತನೆ, ಹೌದಪ್ಪ, ನಿನ್ನಿಂದ ದೊರಕುವಂಥ ಸನ್ಮಾನ, ಬಹುಮಾನ ಇದು ನಮಗೆ ಬೇಕೆಂಬುದಾಗಿ ನಿನ್ನ ಪಾದಗಳಿಗೆ ಅಡ್ಡ ಬೀಳ್ತೇವೆ. ಇದಕ್ಕಾಗಿ ತಕ್ಕದನ್ನು ಕಡೆಯವರೆಗೂ ಮಾಡೋದಕ್ಕೆ ನಮಗೆ ಒಂದು ಒಳ್ಳೆಯ ತಾಳ್ಮೆಯನ್ನು, ನಂಬಿಗಸ್ತಿಕೆಯನ್ನು, ವಿಧೇಯತೆಯನ್ನು, ದೀನತೆಯನ್ನು ಅನುಗ್ರಹಿಸು. ಬಿರುದಿಗಾಗಿ ಎದೆಬುಗಿದವರಾಗಿ ಓಡುವುದಕ್ಕೆ ದಯೆಯನ್ನು ಅನುಗ್ರಹಿಸು. ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.